ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಬುಧ, ಗುರು ಹಾಗೂ ಶುಕ್ರ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ತೃತೀಯದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಚಂದ್ರ ಜೊತೆಗೆ ಮಾಂದಿ ಉದಿಯಾಗಿದೆ ಈ ದಿವಸ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದೇಹಬಲ ಚೆನ್ನಾಗಿರ್ತದೆ. ನಿಮಗೆ ಒಂದು ರುಚಿಕ ಯೋಗ ಇದೆಯಲ್ಲ, ಹಾಗಾಗಿ ಒಳ್ಳೆಯ ಬಲ, ಒಳ್ಳೆಯ ಫಲ ಎರಡೂ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಸ್ತ್ರೀಯರಿಗೆ. ಚಂದ್ರ ಮಾಂದಿ ಒಟ್ಟಾಗಿ ತೃತೀಯದಲ್ಲಿದ್ದರೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಮತ್ತು ಕಿವಿ, ಗಂಟಲು ಬಾಧೆ ಸೂಚಿಸ್ತಾ ಇದೆ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನ ಅಭಿಪ್ರಾಯ ಬರಬಹುದು. ನೀರಿಗೆ ತೊಂದರೆ, ಅಭಾವ ಇತ್ಯಾದಿ ಸೂಚಿಸುತ್ತೆ. ನೀರೆಲ್ಲ ಖಾಲಿಯಾಗಿಬಿಡ್ತಕ್ಕಂಥದ್ದು. ಮೋಟ್ರ್ ಆನ್ ಮಾಡೋಣ ಅಂತಂದರೆ ಸಂಪಲ್ ನೀರೇ ಇಲ್ಲ, ಹೀಗಾಗಿಬಿಡುತ್ತೆ. ಸ್ವಲ್ಪ ಹುಷಾರು ನೋಡಿ. ಇದಕ್ಕೆ ಪರಿಹಾರ ಜಲದುರ್ಗೆ ಪ್ರಾರ್ಥನೆ, ಸಿಗಂಧೂರು ಚೌಡೇಶ್ವರಿ ಪ್ರಾರ್ಥನೆ ಅಥವಾ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ, ಹೀಗೆ ಜಲದುರ್ಗೆಯರ ಆರಾಧನೆಯನ್ನು ಮಾಡಬೇಕು ಅಂತಿದೆ, ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಮಾಂದಿ ಸಹಿತವಾಗಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಕಲಹದ ವಾತಾವರಣ, ಕುಟುಂಬದಲ್ಲಿ ಹೆಣ್ಮಕ್ಳು ಜಗಳ ಮಾಡ್ಕೊಂಡ್ಬಿಡ್ತಾರೆ ಈ ದಿವಸ. ಸ್ವಲ್ಪ ಸಮಾಧಾನವಾಗಿ ಶಾಂತವಾಗಿರೋದು ಬಹಳ ಒಳ್ಳೆಯದು. ಇನ್ನು ಆಹಾರ ವ್ಯತ್ಯಾಸ ಕೂಡ ಇದೆ. ಹೀಗಾಗಿ ನೀರು, ಆಹಾರ ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ. ಇನ್ನು ಹಣಕಾಸು ಅದು ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ. ಹೀಗಾಗಿ ಅದು ಕಡೆಗೂ ಗಮನ ತಗೊಳ್ಬೇಕು. ವೃತ್ತಿಯಲ್ಲಿ ಮಾತ್ರ ಅನುಕೂಲ ಇದೆ, ಚೆನ್ನಾಗಿದೆ. ವೃತ್ತಿ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ, ಹಿರಿಯರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಎರಡು ಒಂದೇ ಆಗಿರತಕ್ಕಂತಹ ಪರಮೇಶ್ವರಿ ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಚಂದ್ರ ಮಾಂದಿಯರು ಒಟ್ಟಾದರೆ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಮಾನಸಿಕವಾಗಿ ಕುಗ್ಗುತ್ತೀರ, ಸ್ವಲ್ಪ ಏನೋ ಆಲೋಚನೆ, ಏನೋ ಖಿನ್ನತೆ, ವ್ಯಥೆ ಇದನ್ನು ಸೂಚಿಸುತ್ತೆ. ಆರೋಗ್ಯ ಸ್ವಲ್ಪ ಕುಸಿಯುತ್ತೆ. ಈ ಥರದ್ದೆಲ್ಲ ಇದೆ. ಜನ್ಮಾಧಿಪತಿ ಬೇರೆ ವ್ಯಯದಲ್ಲಿರೋ ಕಾರಣದಿಂದಾಗಿ ದೇಹ ಬಲ ಇರಲ್ಲ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಜಾಸ್ತಿ, ಅದನ್ನು ಸೂಚಿಸುತ್ತೆ. ಆದರೆ ವ್ಯವಹಾರದಲ್ಲಿ ಲಾಭ ಇದೆ, ಅಣ್ಣಂದಿರಿಂದ ಸಹಾಯ ಇದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಅಥವಾ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ, ಚೆನ್ನಾಗಿದೆ, ವ್ಯಯವೂ ಇದೆ. ಆರೋಗ್ಯದ ನಿಮಿತ್ತ, ಆರೋಗ್ಯದ ಕಾರಣದಿಂದ ಖರ್ಚು ಉಂಟಾಗುತ್ತೆ, ಎರಡೂ ಇದೆ. ಲಾಭ ಇದೆ, ನಷ್ಟವೂ ಇದೆ. ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಈ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕೆಲಸ ಮಾಡೋರು ಅಥವಾ ಭೂಮಿ ವ್ಯವಹಾರ ಸಂಬಂಧಿ ಕೆಲಸ ಮಾಡೋರಿಗೆ, ಲೋಹ ಈ ಕ್ಷೇತ್ರದಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ನಷ್ಟತೆಯೂ ಇದೆ, ಸ್ವಲ್ಪ ಹುಷಾರು. ಇದರ ಪ್ರಾರ್ಥನೆಗೆ ಅಂದರೆ ಈ ತೊಡಕಿನ ನಿವಾರಣೆಗೆ ಏನಪ್ಪ ಮಾಡೋದು ಅಂದರೆ ಅಕ್ಕಿ ಸಮರ್ಪಣೆ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಲಾಭ ಚೆನ್ನಾಗಿದೆ, ವ್ಯಯವೂ ಇದೆ, ಸ್ವಲ್ಪ ಮಟ್ಟಿಗೆ ವ್ಯಯವೂ ಇದೆ. ಹೆಚ್ಚಿನ ಲಾಭ ಕಾಣ್ತೀರ, ಸಂಶಯ ಇಲ್ಲ. ದೈವಾನುಕೂಲ ಚೆನ್ನಾಗಿರ್ತದೆ. ಈ ವ್ಯವಹಾರದಲ್ಲಿ ಇರ್ತಕ್ಕಂಥವರಿಗೆ ವ್ಯಾಪಾರ ಅಥವಾ ವಿದೇಶ ಪ್ರಯಾಣ, ಆ ವಿದೇಶ ಚಟುವಟಿಕೆಗಳು, ಈ ಒಂದು ಕೆಲಸಗಳಲ್ಲಿ ತುಂಬ ಅನುಕೂಲ ಇದೆ, ಲಾಭ ಇದೆ, ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ತುಂಬ ಅನುಕೂಲ ಆಗುತ್ತೆ ಅದರಿಂದ ಅಂತ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಚಂದ್ರ ಮಾಂದಿ ಸೇರಿದ್ರೆ ಲಾಭಾಧಿಪತಿ ಇದ್ದಾನೆ, ಆದರೆ ಮಾಂದಿ ಜೊತೆಗಿದ್ದಾಗ ವೃತ್ತಿಯಲ್ಲಿ ತೊಡಕುಗಳು, ವಿಘ್ನಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ಮಾನಸಿಕ ಒತ್ತಡ ಉಂಟಾಗುತ್ತೆ. ಕೆಲಸಕ್ಕೆ ಹೋಗಬೇಕಾ, ಕೆಲಸ ಸ್ವಲ್ಪ ಹೊರೆ ಆಗ್ತಾಯಿದೆ, ಹಿಂಸೆ ಆಗ್ತಾಯಿದೆ, ಕೆಲಸ ಸ್ಥಳದಲ್ಲೇ ಕಣ್ಣೀರು ಹಾಕ್ತಾ ಕೂತ್ಬಿಡೋದು, ಅಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬಲ ಬೇಕು, ದುರ್ಗಾ ಪ್ರಾರ್ಥನೆ ಜೊತೆಗೆ ಶನೈಶ್ಚರ ಆರಾಧನೆ ಕೂಡ ಮಾಡಿ, ಎರಡೂ ಅನುಕೂಲ ಆಗುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಬರ್ತದೆ, ಮನಸ್ತಾಪಗಳು ಉಂಟಾಗುತ್ತೆ, ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಅಮ್ಮನವ್ರ ಪ್ರಾರ್ಥನೆ ತುಂಬ ಸಹಕಾರಿಯಾಗುತ್ತೆ, ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.